ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚಿನಲ್ಲಿ ಏನು ವಿಶೇಷ ಮಾಹಿತಿಯಪ್ಪ ಅಂದರೆ ಕರ್ನಾಟಕ ಸರ್ಕಾರದ ಭೂಮಾಪಕರು ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಹುದ್ದೆಗಳಾಗಿರಲಿದೆ. ಸ್ನೇಹಿತರೆ, ಈ ಭೂಮಾಪಕರು ಇರ್ತಕ್ಕಂಥ ಏನು ಹುದ್ದೆಗಳಿದ್ದಾವೆ, ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬೇಕಾದರೆ ಯಾವೆಲ್ಲ ಕ್ವಾಲಿಫಿಕೇಷನ್ ಆಗಿರಬೇಕಾಗುತ್ತೆ, ಯಾವ ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು, ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಮತ್ತು ಅರ್ಜಿಯ ಶುಲ್ಕ, ಅದೇ ರೀತಿ ಎಷ್ಟು ಹುದ್ದೆ ಕರೆದಿದ್ದಾರೆ, ಎಲ್ಲವೂ ಕೂಡ ಕೂಲಂಕುಷವಾಗಿ ನೋಟಿಫಿಕೇಶನ್ ವಿವರವನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಯಾಕಪ್ಪ ಅಂದರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ಕೊಡೋದ್ರಿಂದ ತಪ್ಪದೇ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರಲಿದೆ. ಸ್ನೇಹಿತರೆ, ಕರ್ನಾಟಕ ಸರ್ಕಾರದಿಂದ ಭೂಮಾಪಕರು ಇರ್ತಕ್ಕಂಥ ಏನು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಯಾವ ಒಂದು ದಿನಾಂಕಕ್ಕೆ ಈ ಅಧಿಸೂಚನೆ ಹೊರಡಿಸಲಾಗಿದೆ ಅಂದರೆ ತಾವು ಗಮನಿಸಬಹುದಾಗಿದೆ. 11 ಜುಲೈ 2026ಕ್ಕೆ ಈ ಒಂದು ಅಧಿಸೂಚನೆಯನ್ನು ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಹಾಗಾದರೆ ಸ್ನೇಹಿತರೆ, ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ ನೋಡಿ, ಭೂಮಾಪನ ಕಂದಾಯವು ವ್ಯವಸ್ಥೆ ಮತ್ತು ದಾಖಲೆಗಳ ಇಲಾಖೆಯ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ಇರ್ತಕ್ಕಂಥ ಹುದ್ದೆಗಳು. ನೋಡಿ, ಯಾವ ಹುದ್ದೆಗಳಿವು? ಗ್ರೂಪ್ ಸಿ ಇರ್ತಕ್ಕಂಥ ಹುದ್ದೆಗಳು. ಅದರಲ್ಲಿಯೂ ಭೂಮಾಪಕರ ಹುದ್ದೆಗಳಿಗೆ ನೇರ ನೇಮಕಾತಿ. ನೋಡಿ, ಈ ಭೂಮಾಪಕರು ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದರೆ ಯಾವೆಲ್ಲ ಒಂದು ಹುದ್ದೆ ಕರೆದಿದ್ದಾರೆ, ಎಷ್ಟು ಹುದ್ದೆಗಳು ಕರೆದಿದ್ದಾರೆ, ಕೂಲಂಕುಷವಾಗಿ ನಾವಿಲ್ಲಿ ಮಾಹಿತಿ ನೋಡಿದ್ರೆ ನೋಡಿ, ಭರ್ತಿ ಮಾಡಲು ಪ್ರಸ್ತಾವನೆ ಸಲ್ಲಿಸಲಾದ ಖಾಲಿ ಹುದ್ದೆಗಳ ವಿವರವನ್ನು ನೋಡೋದಾದರೆ ತಾವುಗಳು ಇಲ್ಲಿ ಮೊದಲೇದಾಗಿ ಈ ಬಾಕ್ಸನ್ನು ಗಮನಿಸಿ. ಓಕೆ, ಇಲ್ಲಿ ನೋಡಿ. ಓಕೆ, ಇದರಲ್ಲಿ ಏನೇನು ವಿಶೇಷತೆ ಇದೆಯಪ್ಪ ಅಂತಂದರೆ ಯಾವೆಲ್ಲ ಒಂದು ಹುದ್ದೆಗಳ ಕರೆದಿದ್ದಾರಪ್ಪ ಅಂದರೆ ಭೂಮಾಪಕರು ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಓಕೆ, 2024ರ ಪರಿಶಿಷ್ಟ ರಾಜ್ಯ ವೇತನ ಶ್ರೇಣಿ ಅಂದರೆ ನಿಮಗೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಎಷ್ಟು ಅಂದರೆ 37,500ರಿಂದ 76,100 ರೂಪಾಯಿವರೆಗೂ ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥವ್ರಿಗೆ ವೇತನವಾಗಿದೆ. ಅದೇ ರೀತಿ ಹುದ್ದೆಗಳ ಸಂಖ್ಯೆ ಎಷ್ಟು ಅಂದರೆ ಒಟ್ಟಾರೆ ಕರೆದಿರ್ತಕ್ಕಂಥ ಕರ್ನಾಟಕದಾದ್ಯಂತ ಎಷ್ಟು ಹುದ್ದೆಗಳಿದಾವಪ್ಪ ಅಂತಂದರೆ 560 ಹುದ್ದೆಗಳಿರ್ತಕ್ಕಂಥ. ನೋಡಿ, ಕರ್ನಾಟಕದಾದ್ಯಂತ ಕರೆದಿರ್ತಕ್ಕಂಥ ಒಟ್ಟು ಹುದ್ದೆಗಳು 560 ಹುದ್ದೆಗಳನ್ನು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿ ಇನ್ನೊಂದು ತಾವುಗಳು ಇಲ್ಲಿ ಗಮನವಿಟ್ಟು ನೋಡ್ಕೋಬೇಕಾಗತ್ತೆ. ಓಕೆ, ಇಲ್ಲಿ ಹುದ್ದೆವಾರು ಮತ್ತು ವರ್ಗವಾರು ವಿವರಗಳು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯು ನೀಡಿದಂತೆ ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ. ಅಂದರೆ ಯಾವ್ಯಾವ ಒಂದು ಕೆಟಗಿರಿಗೆ ಮತ್ತು ಎಷ್ಟು ಹುದ್ದೆಗಳದೆಂಬುದನ್ನು ಇಲ್ಲಿ ಗಮನಿಸಿಬಿಟ್ಟು ನಾವು ಮುಂದೆ ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ. ಓಕೆ, ಅದೇ ರೀತಿ ಶೈಕ್ಷಣಿಕ ಅರ್ಹತೆ. ಸ್ನೇಹಿತರೆ, ಈ ಒಂದು ಹುದ್ದೆಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾದರೆ ಯಾವೆಲ್ಲ ಒಂದು ಶೈಕ್ಷಣಿಕ ಅರ್ಹತೆನ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹೇಳಿದ್ರೆ, ಶೈಕ್ಷಣಿಕ ಅರ್ಹತೆಯಲ್ಲಿ ತಾವುಗಳು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ನೋಡಿ, ಈ ಶೈಕ್ಷಣಿಕ ಅರ್ಹತೆಯಲ್ಲಿ ನೀವು ಯಾವೆಲ್ಲ ಒಂದು ಹುದ್ದೆಗೆ ಅರ್ಜಿಗೆ ಸಲ್ಲಿಸ್ತಾ ಇದ್ದೀರಿ, ಭೂಮಾಪಕರು ಇರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದೀರಿ. ಏನು ಒಂದು ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕು ಅಂದರೆ ಕಾನೂನು ಅಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ನಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ಯಾವುದೇ ಪದವಿ ಹೊಂದಿರಬೇಕು. ನೋಡಿ, ನೀವು ಇಂಜಿನಿಯರಿಂಗನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು, ಯಾವುದೇ ಪದವಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅಂದರೆ ಇಂಜಿನಿಯರಿಂಗಲ್ಲಿ ನೀವು ಮೆಕ್ಯಾನಿಕಲ್ಲು ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಮತ್ತು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಆಗಿರ್ಬೋದು. ಅಂದರೆ ನೀವು ಇಂಜಿನಿಯರಿಂಗಲ್ಲಿ ಯಾವುದಾದ್ರೂ ಒಂದನ್ನು ನೀವು ಇಂಜಿನಿಯರಿಂಗ್ ಆಗಿದ್ದರೆ ಸಾಕು, ಈ ಒಂದು ಅಥವಾ ಸಿವಿಲ್ ಇಂಜಿನಿಯರಿಂಗ್ ಆಗಿದ್ದರೂ ಪರವಾಗಿಲ್ಲ, ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಆದರೆ ಯಾವುದೇ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಿಂದ AMEE ಪದವಿಯನ್ನು ಹೊಂದಿರಬೇಕು. ನೋಡಿ, ಅದರಲ್ಲಿ ಮುಖ್ಯವಾಗಿ ಇಂಜಿನಿಯರಿಂಗಲ್ಲಿ ನೀವು ಅಥವಾ ತಂತ್ರಜ್ಞಾನ ವಿಷಯದಲ್ಲಿ AMEIಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಅಥವಾ ನೋಡಿ, ಇಲ್ಲ ಅಂದರೆ ಕಾನೂನು ಅಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೇಷನ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್, ಕೃಷಿ BSc ಪದವಿಯನ್ನು ಹೊಂದಿರತಕ್ಕಂಥ, ಕೃಷಿಕದಲ್ಲಿ BSc ಪದವಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಅಥವಾ AICTE ಮಾನ್ಯತೆ ಪಡೆದ ಅಧಿಕೃತ ಸಂಸ್ಥೆಯಿಂದ ಇಂಜಿನಿಯರಿಂಗನ್ನು, ನೋಡಿ AITEಯಿಂದ ಒಂದು ನೀವು ಇಂಜಿನಿಯರಿಂಗನ್ನು ಹೊಂದಿರತಕ್ಕಂಥ ಅಭ್ಯರ್ಥಿ ಕೂಡ ಅರ್ಜಿ ಸಲ್ಲಿಸಬಹುದು. ಯಾವುದೇ ವಿಭಾಗದಲ್ಲಿ ಡಿಪ್ಲೊಮೊನ ಪಡೆದಿರ್ತಕ್ಕಂಥ, ನೋಡಿ ನೀವು ಇಲ್ಲಪ್ಪ ಅಂದರೆ ಯಾವುದೇ ವಿಭಾಗದಲ್ಲಿ ಡಿಪ್ಲೊಮೊನ ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಇಲ್ಲಿ ಕಂಪೀಸ್ ಮಾಡ್ಕೋಬೇಡಿ. ನೀವು ಈ ಒಂದು ಹುದ್ದೆ
ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕಾದ್ರೆ ಅಥವಾ ಇಂಜಿನಿಯರಿಂಗಲ್ಲಿ ಹೊಂದಿರಬೇಕು ಅಥವಾ ಇಂಜಿನಿಯರಿಂಗ್ ಇಲ್ಲಪ್ಪ ಅಂದರೆ ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್ ಅಥವಾ ಮಾಹಿತಿ ತಂತ್ರಜ್ಞಾನ ಏನಿದ್ದಾವೆ ಇದರಲ್ಲಿ ಅಥವಾ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಆಗಿರ್ಬೋದು, ಕೃಷಿಯಲ್ಲಿ BSc ಆಗಿರ್ತಕ್ಕಂಥವ್ರು. ಓಕೆ, ಅದೇ ರೀತಿ ಇಲ್ಲಾಂದರೆ ನೀವು AICTE ಇಂದ ನೀವು ಡಿಪ್ಲೊಮಾ ಪದವಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸ್ನೇಹಿತರೆ, ಇನ್ನೊಂದು ಇಲ್ಲಿ ತಾವುಗಳು ಗಮನಿಸಬೇಕಾಗಿರೋ ನೋಡಿ, ಎಜುಕೇಷನ್ ಕ್ವಾಲಿಫಿಕೇಶನ್ ಇಂಪಾರ್ಟೆಂಟು. ಮೇಲ್ಕಂಡ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ಹೊರತುಪಡಿಸಿ, ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ಈ ಒಂದು ಹುದ್ದೆಗೆ ಯಾವ್ಯಾವ ಕ್ವಾಲಿಫಿಕೇಶನ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಅಂತ. ಓಕೆ, ಈ ಥರ ವಿದ್ಯಾರ್ಹತೆ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಹೊರಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರಿಯಾಗಿರೋದಿಲ್ಲ ಹಾಗೂ ಅಭ್ಯರ್ಥಿಯ ನೇರ ಹೊಣೆಯವರಾಗಿರುತ್ತಾರೆ ನೋಡಿ. ಓಕೆ, ಇಲ್ಲಿ ಏನು ಕ್ವಾಲಿಫಿಕೇಶನ್ ಕೇಳಿದರೆ ಆ ಕ್ವಾಲಿಫಿಕೇಶನನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಅದೇ ರೀತಿ ವಯೋಮಿತಿ. ಸ್ನೇಹಿತರೆ, ಈ ವಯೋಮಿತಿ ನೋಡಿ, ಎಷ್ಟು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಅಂದರೆ, ಕನಿಷ್ಠ ನಿಮಗೆ 18 ವರ್ಷ ಇರಬೇಕು. ಮಿನಿಮಮ್ ವಯೋಮಿತಿ ಎಷ್ಟಿರಬೇಕು? 18 ವರ್ಷ ತುಂಬಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗಾದರೆ ಮತ್ತು ಮ್ಯಾಕ್ಸಿಮಮ್ ವಯೋಮಿತಿ ಎಲ್ಲ ಎಷ್ಟು ಇರಬೇಕು ಅಂತ ನಾವಿಲ್ಲಿ ಮಾಹಿತಿ ನೋಡೋದು ತಾವುಗಳು ಗಮನಿಸಬಹುದಾಗಿದೆ. ಓಕೆ, ಇದರಲ್ಲಿ ತಾವುಗಳು ನೋಡಿ, ಮಿನಿಮಮ್ ನಿಮಗೆ 18 ವರ್ಷ ಅಂತ ಹೇಳಿದೆ. ಮತ್ತು ವರ್ಗಗಳ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡೋದಾದ್ರೆ ಅಂದರೆ, ಯಾವ ವರ್ಗಕ್ಕೆ ಎಷ್ಟು ಒಂದು ವಯೋಮಿತಿ ಅಂದರೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗಿದ್ರೆ 40 ವರ್ಷವಿದೆ ಸ್ನೇಹಿತರೆ. ನೋಡಿ, ಜನರಲ್ ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 40 ವರ್ಷ ವಯೋಮಿತಿ ಇದ್ದು, ಅದರಲ್ಲಿ OBC ಅಭ್ಯರ್ಥಿಗಳು, OBC ಅಂದರೆ ಯಾವುದರಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ 2A, 2B, 3A ಮತ್ತು 3B ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಮ್ಯಾಕ್ಸಿಮಮ್ ವಯೋಮಿತಿ 43 ವರ್ಷ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಾಗಿದ್ದಾರೆ ಅಂದರೆ SC/ST ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಾಗಿದ್ದರೆ 45 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಮತ್ತು ಕರ್ನಾಟಕ ರಾಜ್ಯ ಸೌಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ ಅಭ್ಯರ್ಥಿಗಳೇನಾಗಿದ್ದರೆ ಅವರಿಗೂ ಕೂಡ ಇಲ್ಲಿ 10 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ಅಂಥ ಒಂದು ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ವಯೋಮಿತಿಯಲ್ಲಿ ಹೆಚ್ಚುವರಿಯಾಗಿ ನೋಡಿ, ಅವರಿಗಿಲ್ಲಿ ಇರ್ತಕ್ಕಂಥದ್ದು ನೋಡಿ, ಕೆಟಗರಿ ವೈಸ್ ಇರ್ತಕ್ಕಂಥ ಕಾಮನ್ ಇದೆ, ಅದಕ್ಕಿಂತ ಹೆಚ್ಚುವರಿಯಾಗಿ 3 ವರ್ಷಗಳ ಕಾಲ ಅವರಿಗೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಸ್ನೇಹಿತರೆ, ಇನ್ನೊಂದು ವಿಶೇಷ ಚೇತನ ಅಭ್ಯರ್ಥಿಗಳಾಗಿದ್ದರೆ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥ ಅಭ್ಯರ್ಥಿಗಳಾಗಿದ್ದರೆ ಅವರಿಗಿರ್ತಕ್ಕಂಥದ್ದು 10 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಅದೇ ರೀತಿ ಕನ್ನಡ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ್ದರೆ ಅಥವಾ ಹಿಂದೆ ಹೊಂದಿದ್ದ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಕೂಡ ಇಲ್ಲಿ 5 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ವಿಧವೆ ಆದಲ್ಲಿ ಅಂದರೆ ವಿಧವೆ ಇರ್ತಕ್ಕಂಥ ಒಂದು ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡಿ, ಅಭ್ಯರ್ಥಿಯು ಸಮಕ್ಷಮ ಪ್ರಾಧಿಕಾರದಿಂದ ನಾನು ವಿಧವೆ ಎಂದು ನೋಡಿ, ಯಾರಿಂದ? ಸಮಕ್ಷಮ ಅಧಿಕಾರಿಯಿಂದ ನಾನು ವಿಧವೆ ಎಂದು ಹಾಗೂ ಮರು ಮದುವೆ ಆಗೋದಿಲ್ಲ ಎಂಬ ಪ್ರಮಾಣ ಪತ್ರವನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಅವರಿಗೆ ಇಲ್ಲಿ 10 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಜೀತ ಕಾರ್ಮಿಕರ ಆಗಿದ್ದ ಒಂದು ವೇಳೆಯಲ್ಲಿ ಅಂಥವ್ರಿಗೆ ಕೂಡ ಇಲ್ಲಿ 10 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಸ್ನೇಹಿತರೆ, ಅರ್ಜಿ ಸಲ್ಲಿಸುವ ವಿಧಾನ ಹಾಗಂದರೆ ಈ ಅರ್ಜಿಗಳನ್ನ ಹೇಗೆ ಸಲ್ಲಿಸಬೇಕು ಅಪ್ಪ ಅಂತಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬೇಕಾಗತ್ತೆ. ಓಕೆ, ನಿಮಗೆ ತುಂಬಾ ಅನುಕೂಲಕರವಾಗಲಿ ಅಂತೇಳ್ಬಿಟ್ಟು ಈ ಒಂದು ವೆಬ್ಸೈಟು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಟೆಲಿಗ್ರಾಮಲ್ಲಿ ಕೊಟ್ಟಿದ್ದೇನೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೇರವಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಡೈರೆಕ್ಟಾಗಿ ಅದರ ಮುಖಾಂತರ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಇನ್ನೊಂದು ಬಹುಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಈ ಒಂದು ವೆಬ್ಸೈಟ್ಗೆ ಲಿಂಕನ್ನು ನೀವು ಆಯ್ಕೆ ಮಾಡಿ ಮುಖಾಂತರ ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕು. ಆದರೆ ಒಮ್ಮೆ ಅರ್ಜಿ ಸಲ್ಲಿಸಿರುವ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ. ನೋಡಿ, ನೀವು ಒಂದು ಸಾರಿ ಈ ಅರ್ಜಿಗಳನ್ನು ಸಲ್ಲಿಸಿದರೆ ಇದರಲ್ಲಿ ನೀವು ಯಾವುದಾದ್ರೂ ಒಂದು ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಿದೆಯೋ, ನೇಮ್ ಮಿಸ್ಟೇಕು, ಯಾವುದೇ ಒಂದು ನೀವು ಡಾಟಾವನ್ನು ಮತ್ತೆ ಬದಲಾವಣೆ ಅಥವಾ ತಿದ್ದುಪಡಿ ಮಾಡೋಕ್ಕೆ ಇಲ್ಲಿ ಅವಕಾಶ ಇರುವುದಿಲ್ಲ. ಎಚ್ಚರಿಕೆಯಿಂದ ತಮ್ಮ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿ
ಅರ್ಜಿಗಳನ್ನು ಸಲ್ಲಿಸಕ್ಕೆ ಇರ್ತಕ್ಕಂಥ ಒಂದು ದಿನಾಂಕದ ನಾವು ಮಾಹಿತಿ ನೋಡೋದಾದರೆ ಯಾವ್ಯಾವ ದಿನಾಂಕಕ್ಕೆ ಅರ್ಜಿಗಳನ್ನು ಸಲ್ಲಿಸಲಾಗೋದು ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 11/7/2026 ಅಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಪ್ಪ ಅಂತಂದರೆ 7/8/2026 ಅಂದರೆ 7th August 2026ಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 10 August 2026 ಇಷ್ಟು ಒಳಗಡೆ ತಮ್ಮ ಓವರಾಲ್ ಆಗಿರ್ತಕ್ಕಂಥ ಅಪ್ಲಿಕೇಶನನ್ನು ನೀವು ಕಂಪ್ಲೀಟನ್ನು ಮಾಡಿಕೊಳ್ಳಬೇಕಾಗತ್ತೆ. ಸ್ನೇಹಿತರೆ, ಖಾಯಂ ಪೂರ್ಣ ಅವಧಿ ಮತ್ತು ವೇತನ ಅಂದರೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ವೇತನ ಶ್ರೇಣಿ ಎಷ್ಟು ಅಂತ ನಾವು ಇಲ್ಲಿ ಮಾಹಿತಿ ನೋಡೋದಾದರೆ ತಾವುಗಳು ಇಲ್ಲಿ ಗಮನಿಸಬಹುದು. ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 37,500ರಿಂದ ನೋಡಿ 37,500ರಿಂದ 76,100 ರೂಪಾಯಿವರೆಗೂ ಇವು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿದೆ. ಅದರ ಜೊತೆಗೆ ಅಂದರೆ ವೇತನ ಅಲ್ಲದೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಬೆನಿಫಿಟ್ ಏನಪ್ಪ ಅಂದರೆ ಟಿಪ್ಪಣಿ ಯೋಜನೆ ಸೌಲಭ್ಯ ಕುರಿತು ಅಂದರೆ ನಿಮಗೆ ಇಲ್ಲಿ NPS NPL ಕೂಡ ಇರ್ತದೆ ನೋಡಿ. ಸರ್ಕಾರದ ಆದೇಶ ಸಂಖ್ಯೆ ನಿಮಗೆ ಇಲ್ಲಿ NPS ಅಂತ ಇರ್ತದೆ. NPS ಅಪ್ಪ ಅಂದರೆ ಇದು ಕೇಂದ್ರ ಸರ್ಕಾರದ ಒಂದು NPS ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅನ್ನು ಅಂತೀವಿ. ಅದು ಕೂಡ ನಿಮ್ಗೆ ಇಲ್ಲಿ ಲಾಗು ಆಗಿರುತ್ತೆ ಸ್ನೇಹಿತರೆ. ನಿಮಗೆ ಸ್ಯಾಲ್ರಿ ಜೊತೆಗೆ NPS ಕೂಡ ನಿಮ್ಗೆ ಇಲ್ಲಿ ಲಾಗು ಆಗಿರುತ್ತೆ. ಓಕೆ, ಅದೇ ರೀತಿ ಅರ್ಜಿಯ ಶುಲ್ಕ ನೋಡಿ. ಈ ಒಂದು ಹುದ್ದೆಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಯಾವ್ಯಾವ ಕೆಟಗರಿ ಅಭ್ಯರ್ಥಿಗಳು ಎಷ್ಟು ಒಂದು ಅರ್ಜಿಯ ಶುಲ್ಕವನ್ನು ನೀವು ಇಲ್ಲಿ ಪಾವತಿ ಮಾಡಬೇಕು ಅಂತ ನಾವಿಲ್ಲಿ ಮಾಹಿತಿ ನೋಡೋದಾದರೆ ಇಲ್ಲಿ ಗಮನಿಸಬಹುದಾಗಿದೆ. ಓಕೆ, ಇದರಲ್ಲಿ ನೀವು ಮುಖ್ಯವಾಗಿ ಯಾವುದಪ್ಪ ಅಂದರೆ ಸಾಮಾನ್ಯ ಅರ್ಹತೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಮತ್ತು OBC ಕೆಟಗರಿ ಅಭ್ಯರ್ಥಿಗಳು ಅಂದರೆ ನೀವು ಜನರಲ್ ಕೆಟಗರಿ ಅಭ್ಯರ್ಥಿಗಳಾಗಿದ್ದರೆ ಇದ್ರ ಓಕೆನೆ 2A 2B 3A ಮತ್ತು 3B ಇರ್ತಕ್ಕಂಥ ಈ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿಯ ಶುಲ್ಕ ಅವರಿಗೆ ಎಷ್ಟಿರ್ತಕ್ಕಂಥದ್ದು ಅಪ್ಪ ಅಂತಂದರೆ 750 ರೂಪಾಯಿ ಅವರಿಗೆ ಅರ್ಜಿ ಶುಲ್ಕವಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕ ಅಭ್ಯರ್ಥಿಗಳು ತೃತೀಯ ಲಿಂಗ ಅಭ್ಯರ್ಥಿಗಳಾಗಿದ್ದಾರೆ ಅಂದರೆ ಅವರು SC/ST ಅಭ್ಯರ್ಥಿಗಳು ತೃತೀಯ ಲಿಂಗ ಅಭ್ಯರ್ಥಿಗಳು ಮತ್ತು ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಇಲ್ಲಿ 500 ರೂಪಾಯಿ ಅರ್ಜಿ ಶುಲ್ಕವಿದೆ. ಅದೇ ರೀತಿ ವಿಶೇಷ ಚೇತನ ಅಭ್ಯರ್ಥಿಗಳಾಗಿದ್ದರೆ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ತಕ್ಕಂಥ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 250 ರೂಪಾಯಿ ಅರ್ಜಿ ಶುಲ್ಕವಿದೆ ಸ್ನೇಹಿತರೆ. ಪಾವತಿಸಿದ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ. ಅಂದರೆ ನೀವು ಒಂದ್ಸರಿ ಅರ್ಜಿಗಳನ್ನು ಸಲ್ಲಿಸಬೇಕಾದರೆ ಅಪ್ಲಿಕೇಶನ್ ಫೀ ನೀವು ಪೇಮೆಂಟನ್ನು ಮಾಡಿದ್ರೆ ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಅದನ್ನು ಕರೆಕ್ಷನ್ ಮಾಡೋದಾಗಲಿ ಅಥವಾ ಒಂದ್ಸರಿ ಪೇಮೆಂಟ್ ಮಾಡಾದ ಬಳಿಕೆ ಮತ್ತೆ ನಿಮಗೆ ಯಾವುದೇ ಕಾರಣಕ್ಕೂ ಅದು ರೀಫಂಡನ್ನು ಆಗೋದಿಲ್ಲ. ಓಕೆ ಸ್ನೇಹಿತರೆ, ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ ಪರೀಕ್ಷಾ ದಿನಾಂಕದ ವಿವರ. ಸ್ನೇಹಿತರೆ, ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಿರ್ತೀರಿ. ಅರ್ಜಿ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಎಕ್ಸಾಮ್ ದಿನಾಂಕ ಯಾವ್ಯಾವ ದಿನಾಂಕಕ್ಕೆ ಯಾವ ದಿನ ಇದೆ ಅಂತ ನಾವು ಮಾಹಿತಿ ನೋಡಿದ್ರೆ ಮೊದಲನೇದಾಗಿ ಶನಿವಾರ 3/10/2026 ಮಧ್ಯಾಹ್ನ 3ರಿಂದ 5 ಗಂಟೆವರೆಗೆ ನಿಮಗೆ ಒಂದು ಎಕ್ಸಾಮ್ ನಡೆದಿದೆ ಶನಿವಾರ. ಪತ್ರಿಕೆ ಸೆಕೆಂಡ್ ಇರ್ತಕ್ಕಂಥ ನಿರ್ದಿಷ್ಟ ಪತ್ರಿಕೆ ಭಾನುವಾರ 4/10/2026 ಬೆಳಗ್ಗೆ 10:30ಯಿಂದ 12:30ವರೆಗೆ ಒಂದು ಎಕ್ಸಾಮ್ ಇರಲಿದ್ದು ಪತ್ರಿಕೆ ಸಾಮಾನ್ಯ ಇರ್ತಕ್ಕಂಥದ್ದು ನಿಮಗೆ. ಓಕೆ, ಅದೇ ರೀತಿ ಇಲ್ಲಿ ಇನ್ನೊಂದೇನಪ್ಪ, ಕನ್ನಡ ಭಾಷೆ ಪರೀಕ್ಷೆ ಇದು ಕಡ್ಡಾಯವಾಗಿದೆ ಸ್ನೇಹಿತರೆ. ಕನ್ನಡ ಭಾಷೆ ಪರೀಕ್ಷೆ ಕಡ್ಡಾಯವಾಗಿದ್ದು ಇದು ಕೂಡ ನಂತರದಲ್ಲಿ ತಿಳಿಸಲಾಗುವುದು. ಇದ್ರದ್ದು ಒಂದು ದಿನಾಂಕ ಮತ್ತು ಯಾವ ದಿನ ಎಂಬುದನ್ನು ನಿಮಗೆ ನಂತರದಲ್ಲಿ ತಿಳಿಸಲಾಗುವುದು. ಈ ಒಂದು ಎಕ್ಸಾಮ್ ಡೇಟು ಮತ್ತು ದಿನಾಂಕವನ್ನು ನೀವು ನೆನಪಿ ಇಟ್ಕೊಳ್ಳಿ ಮತ್ತು ಎಲ್ಲ ಒಂದು ಕಡೆ ನೀವು ಬರ್ದಿನ ಇಟ್ಕೋಬೇಕಾಗತ್ತೆ. ಅದೇ ರೀತಿ ಇನ್ನೊಂದೇನಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನಗಳು ಹೇಗೆ ನಡೆಸ್ತಾರಪ್ಪ ಅಂದರೆ ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ ಮೂಲಕ OMR ಮಾದರಿಯಲ್ಲಿ ನಿಮಗೆ ನಡೆಸಲಾಗುವುದು. ಆನ್ಲೈನಲ್ಲಿ ಎಕ್ಸಾಮ್ ಇರೋದಿಲ್ಲ ಇದು. ಓಕೆ, OMR ಅಪ್ಪ ಅಂತಂದರೆ ನಿಮಗೆ ಟಿಕ್ ಮಾಡ್ತಕ್ಕಂಥದ್ದು ಇರ್ತದೆ. 4 ಅಬ್ಜೆಕ್ಟಿವ್ ಟೈಪ್ ಆಪ್ಷನ್ ಕೊಡ್ತಾರೆ. ಒಂದು ಕ್ವಶನ್ಗೆ 4 ಅಬ್ಜೆಕ್ಟ್ ಟೈಪ್ ಆಪ್ಷನ್ ಕೊಡ್ತಾರೆ. ಆ ಒಂದನ್ನು ನೀವು ಚೂಸನ್ನು ಮಾಡ್ಕೋಬೇಕಾಗತ್ತೆ. ಓಕೆ, ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವ ಪರೀಕ್ಷಾ ಕೇಂದ್ರದ ವಿವರವನ್ನು ನಂತರದಲ್ಲಿ ತಿಳಿಸಲಾಗುವುದು. ಅಂದರೆ ನೀವು ಪರೀಕ್ಷಾ ಕೇಂದ್ರ ಇದ್ದಾವೆ ಯಾವ್ಯಾವ ಜಿಲ್ಲೆಗೆ ನೀವು ಹಾಕಿರ್ತೀರಿ ಈ ಪರೀಕ್ಷಾ ಕೇಂದ್ರಗಳು ನಿಮಗೆ ನಂತರದಲ್ಲಿ ತಿಳಿಸಲಾಗುವುದು. ಅದೇ ರೀತಿ ಪರೀಕ್ಷಾ ಕೇಂದ್ರಗಳನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲು ಅವಕಾಶವಿರೋದಿಲ್ಲ. ನೀವು ಒಂದು ಸಾರಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಒಂದ್ಸರಿ ನೀವು ಯಾವ ಡಿಸ್ಟಿಕ್ ಅಥವಾ ಎಲ್ಲಿ ನೀವು ಒಂದು ಚೂಸ್ ಮಾಡ್ಕೊಂಡಿರ್ತೀರೋ ನಂತರದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಬದಲಾವಣೆಗೆ ಅವಕಾಶ ಇರೋದಿಲ್ಲ. ಸ್ನೇಹಿತರೆ, ಕನ್ನಡ ಭಾಷೆ ಪರೀಕ್ಷೆ ನೋಡಿ. ಕನ್ನಡ ಭಾಷೆ ಪರೀಕ್ಷೆ ಅನ್ನೋದೇನಿದೆ ಕಡ್ಡಾಯವಾಗಿದೆ ಸ್ನೇಹಿತರೆ. ಈ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅಭ್ಯರ್ಥಿ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯು ಅಥವಾ ನಡೆಸುವ SLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SLCಗಿಂತ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿದ್ದಾರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂಥ ಪರೀಕ್ಷೆಗಳಲ್ಲಿ ಪಾಸ್ ಮಾಡಿದ್ದಾರೆ. ಓಕೆ, ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಕನ್ನಡ ಕಡ್ಡಾಯ ಪರೀಕ್ಷೆ
ಉತ್ತೀರ್ಣರಾಗಿದ್ದರೆ ಅಂಥ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಪರೀಕ್ಷೆಯಿಂದ ವಿನಾಯಿತಿಯನ್ನು ನೀಡಲಾಗುತ್ತದೆ. ಇಲ್ಲವಾದಲ್ಲಿ ಕಡ್ಡಾಯ ಕನ್ನಡ ಭಾಷೆಯು ಬಹು ಆಯ್ಕೆ ಮಾದರಿಯ ಪತ್ರಿಕೆಯಾಗಿದ್ದು ಗರಿಷ್ಠ 150 ಅಂಕಗಳ ಒಂದು ಪರೀಕ್ಷೆ ನಡೆಯಲಿದೆ. ಅದರಲ್ಲಿ ನೀವು 50 ಅಂಕಗಳನ್ನು ಮಿನಿಮಮ್ ಅನ್ನು ನೀವು ತಗೊಳ್ಳೇಬೇಕಾಗತ್ತೆ. ಅದಕ್ಕೆ ಎಲಿಜಿಬಲ್ ಆಗಬೇಕಾದ್ರೆ ನೋಡಿ, ನೀವು SLC ಆಗಿರ್ಬೋದು ಅಥವಾ ನೀವು SLCಗಿಂತ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದ್ದಲ್ಲಿ ಅಥವಾ ಕನ್ನಡ ಮೀಡಿಯಂದಲ್ಲಿ ಓದಿರ್ತಕ್ಕಂಥ ಅಭ್ಯರ್ಥಿಗಳು ಅಥವಾ ಪ್ರಾಧಿಕಾರದಿಂದ ನೀವು ಯಾವುದಾದ್ರೂ ಎಕ್ಸಾಮಲ್ಲಿ ಪಾಸ್ ಆಗಿದ್ದರೆ ಅಂಥ ಒಂದು ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ವಿನಾಯಿತಿ ನೀಡಲಾಗುತ್ತದೆ. ಇಲ್ಲ ಅಂತಂದರೆ ನೀವು 150 ಅಂಕಗಳ ಒಂದು ಕನ್ನಡ ಭಾಷೆ ಪರೀಕ್ಷೆ ಬರೀಬೇಕಾಗತ್ತೆ. ಅದರಲ್ಲಿ ಮಿನಿಮಮ್ ನೀವು ಕ್ವಾಲಿಫೈ ಆಗೋಕ್ಕೆ 50 ಅಂಕಗಳನ್ನು ತೊಳೆಯಬೇಕಾಗತ್ತೆ. ಓಕೆ ಸ್ನೇಹಿತರೆ, ಅದೇ ರೀತಿ ಇನ್ನೊಂದು ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ, ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆ ಎಂಬುದನ್ನು ಯಾವ ರೀತಿ ಇರಲಿದೆ? ಓಕೆ, ಪತ್ರಿಕೆ ಇರ್ತಕ್ಕಂಥದ್ದು 1 ಮತ್ತು 2 ಬಗ್ಗೆ ನಾನು ಯಾವ್ಯಾವ ವಿಷಯಗಳ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ಅಲ್ಲಿ ಕ್ವಶನ್ ಕೇಳ್ತಾರೆ, ಅದಕ್ಕೆ ಇರ್ತಕ್ಕಂಥ ಎಷ್ಟು ಕ್ವಶನ್ ನೀಡಲಾಗುವುದು, ಎಷ್ಟು ಮಾರ್ಕ್ಸ್ ಇರ್ತದೆ ಮತ್ತು ಅದಕ್ಕೆ ಎಕ್ಸಾಮ್ ಬರಲಿಕ್ಕೆ ನಿಮಗೆ ಕಾಲಾವಧಿ. ಸ್ನೇಹಿತರೆ, ಇಲ್ಲಿ ನೋಡಿ, ಸಾಮಾನ್ಯ ಜ್ಞಾನದೇನಿದೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ವಿಜ್ಞಾನ ವಿಷಯಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನ ಮೂಲ ನೋಟದ ವಿಷಯಗಳು ಮತ್ತು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಭೌಗೋಳಶಾಸ್ತ್ರ ವಿಷಯಗಳು ಮತ್ತು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ರಾಜ್ಯ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಕುರಿತು ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳ ಈ ಒಂದು ಪ್ಯಾಟ್ರನ್ನಲ್ಲಿ ನಿಮಗೆ ಪತ್ರಿಕೆ 1ರಲ್ಲಿ ಕ್ವಶನನ್ನು ಈ ಸಬ್ಜೆಕ್ಟಲ್ಲಿ ಕ್ವಶನ್ ಕೇಳ್ತಾರೆ. ನೀವು ಈ ಸಬ್ಜೆಕ್ಟಲ್ಲಿ ನೀವು ಸ್ಟಡಿ ಮಾಡಿದ್ರೆ ತುಂಬ ಅನುಕೂಲಕರವಾಗಲಿದೆ. ಹಾಗಾದರೆ ಒಟ್ಟು ನಿಮಗೆ ಕೇಳ್ತಕ್ಕಂಥದ್ದು ಎಷ್ಟು ಪ್ರಶ್ನೆ ಇರ್ತವೆ? 100 ಪ್ರಶ್ನೆಗಳಿಗೆ 100 ಅಂಕಗಳ 2 ಗಂಟೆ ಕಾಲಾವಧಿ ಇದೆ ನಿಮಗೆ ಎಕ್ಸಾಮನ್ನು ಬರೆಯೋಕೆ. ಓಕೆ, ಅದೇ ರೀತಿ ಪತ್ರಿಕೆ 2ರಲ್ಲಿ ನಿರ್ದಿಷ್ಟ ಪತ್ರಿಕೆ ಪಠ್ಯಕ್ರಮ ಪ್ರತ್ಯೇಕವಾಗಿ ಪ್ರಕಟಿಸಲಿದೆ. ಅಂದರೆ ಇದಕ್ಕೆ ಪ್ರತ್ಯೇಕವಾಗಿ ನಿಮಗೆ ಪ್ರಕಟಿಸಲಾಗಿದೆ. ಹಾಗಾದರೆ ಇವ್ರಿಗೆ ಇದರಲ್ಲಿ ಎಷ್ಟು ಕ್ವಶನ್ ಕೇಳ್ತಾರೆ? 100 ಕ್ವಶನ್ಗೆ 100 ಅಂಕಗಳ 2 ಗಂಟೆ ನಿಮಗೆ ಕಾಲಾವಧಿ ಎಕ್ಸಾಮನ್ನು ಬರೆಯೋದಕ್ಕೆ. ಓಕೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35 ಅಂಕಗಳನ್ನು 35% ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಆಯ್ಕೆಯನ್ನು ಆಗಲಾಗೋದು. ನೀವು ಎಕ್ಸಾಮ್ ಏನು ತಗೊಳ್ತಾರೆ, ಆ ಎಕ್ಸಾಮಲ್ಲಿ ನೀವು ನೆಕ್ಸ್ಟ್ ರೌಂಡಿಗೆ ಹೋಗಬೇಕು ಅಪ್ಪ ಅಂತ ಹೇಳಿದ್ರೆ ಮಿನಿಮಮ್ ನೀವು 35 ಮಾರ್ಕ್ಸನ್ನು ತಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಅವಕಾಶ ಇರ್ತದೆ. 35% ಕಮ್ಮಿ ಯಾರು ಮಾರ್ಕ್ಸ್ ತಗೊಳ್ತಾರೋ ಅವರು ಈ ಒಂದು ಆಯ್ಕೆ ಪ್ರಕ್ರಿಯೆಯಿಂದ ನಿರ್ಗಮಿಸಬೇಕಾಗತ್ತೆ. ಸ್ನೇಹಿತರೆ, ಇನ್ನೊಂದು ವಿಶೇಷ ಮಾಹಿತಿ ಏನಪ್ಪಾ ಅಂತಂದ್ರೆ ಗುಣಾತ್ಮಕ ಮೌಲ್ಯಮಾಪನ. ಅಂದ್ರೆ ಈ ಅಭ್ಯರ್ಥಿಗಳು ಮತ್ತು ಮೌಲ್ಯಮಾಪನ ಹೇಗೆ ಮಾಡ್ತಾರೆ ಅಂತ ತಾವು ಗಮನಿಸಬಹುದಾಗಿದೆ. ಸ್ಪರ್ಧಾತ್ಮಕ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಪರ್ಯಾಯ 4 ಉತ್ತರಗಳಿರಲಿದೆ. ನೋಡಿ, ನಿಮಗೆ ಒಂದು ಕ್ವಶನ್ ಅನ್ನು ಕೊಟ್ಟಿರ್ತಾರೆ, ಅದಕ್ಕೂ 4 ಪರ್ಯಾಯ ಉತ್ತರಗಳು. ಅಂದ್ರೆ ಒಂದು ಕ್ವಶನ್ಗೆ 4, ಇಲ್ಲಿ ನಿಮಗೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಅನ್ನು ನೀಡಿರ್ತಾರೆ. ಆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಅಲ್ಲಿ ನೀವು ಒಂದನ್ನು ಸರಿಯಾದ ಉತ್ತರವನ್ನು ನೀವು ಅಲ್ಲಿ ಮಾತ್ರ ಆಯ್ಕೆ ಮಾಡ್ತಕ್ಕಂಥದ್ದು. ಅದೇ ರೀತಿ ನೀವು ಪ್ರತಿ ಉತ್ತರಕ್ಕೆ ತಪ್ಪು 4ನೇ 1ರಷ್ಟು ನೋಡಿ 0.25 ನೋಡಿ ಎಷ್ಟುದು 0.25 ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಅಂದರೆ ಪ್ರತಿ ತಪ್ಪು ಉತ್ತರಕ್ಕೆ ನೀವು 0.25 ಅಂದರೆ ನಿಮಗೆ ಯಾವುದಾದ್ರು ಗೊತ್ತಿಲ್ಲದೆ ನೀವು ಅಲ್ಲಿ ಆನ್ಸರ್ ಮಾಡಿದರೆ ಅಂಥ ಒಂದು ಕ್ವಶನಿಗೆ ಪ್ರತಿ ಉತ್ತರಕ್ಕೆ ಅಂದರೆ ನೀವು ಪ್ರತಿ ಒಂದು ರಾಂಗ್ ಮಾಡಿರ್ತಕ್ಕಂಥ ಒಂದು ಪ್ರಶ್ನೆಗೆ 0.25 ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಅದೇ ರೀತಿ ಓಮರ ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆಯನ್ನು ನೀಡಲಾಗಿದೆ. ನೋಡಿ, ಅದೇ ನಿಮಗೆ ಹೇಳಿದ್ದೆ, ಇದು 5ನೇ ಆಯ್ಕೆ ಕೂಡ ನೀಡಲಾಗಿದೆ. ಉತ್ತರಿಸಿರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ಮಾಡಬೇಕು ಅಂದರೆ ನೀವು 4 ಆಪ್ಷನ್ಸ್ ಕೊಟ್ಟಿರ್ತಾರೆ. 4 ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ಚೂಸ್ ಮಾಡ್ಕೋಬೇಕು. ನೀವು ಅದರಲ್ಲಿ ಯಾವುದಾದ್ರೂ ನಿಮಗೆ ಅದರ ಗೊತ್ತೇ ಇಲ್ಲ, ಈ ಕ್ವಶನ್ ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನೀವು 5ನೇ ಆಯ್ಕೆಯ ವೃತ್ತವನ್ನು ಶೇಡ್ ಮಾಡಲು ಮರೆಯಬಾರ್ದು. ಯಾಕಪ್ಪ ಅಂದರೆ ಅದಕ್ಕೆ ನೀವು ಶೇಡ್ ಮಾಡೋಕ್ಕೆ ಓಕೆ ಕೊನೆಯಲ್ಲಿ ನಂತರದ ಹೆಚ್ಚುವರಿಯಾಗಿ 5 ನಿಮಿಷ ನಿಮಗೆ ಟೈಮ್ ಇರ್ತದೆ. ಫಸ್ಟಿದು ಏನು ಮಾಡಬೇಕು, 100 ಕ್ವಶನಿಗೆ ನೀವು ಆನ್ಸರ್ ಎಷ್ಟಾಗುತ್ತೆ ಅಷ್ಟು ಸಾಧ್ಯ ಮಾಡಿ ಮಾಡಾದ ಬಳಿಕ ನಿಮಗೆ ಯಾವುದೂ ನಿಮಗೆ ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ, ಎಷ್ಟು ಕ್ವಶನ್ ಇರೋದವ ನೋಟ್ ಮಾಡ್ಕೊಳ್ಳಿ. ಅದು ನೋಟ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಬೆಲ್ ಆಗುತ್ತೆ ನಿಮಗೆ ಲಾಸ್ಟಿಗೆ. ಆ ಬೆಲ್ ಆದ ನಂತರ ನಿಮಗೆ 5 ನಿಮಿಷ ಮತ್ತೆ ಕಾಲಾವಧಿ ಇದೆ ಎಷ್ಟರಾಗಿ. ಆ 5 ನಿಮಿಷದಲ್ಲಿ ಯಾವ್ಯಾವುದು ನೀವು ಆನ್ಸರ್ ಮಾಡಿಲ್ಲೋ ಅಂಥದಕ್ಕೆ ನೀವು 5ನೇ ಆಯ್ಕೆಯನ್ನು ನೀವು
ಚೂಸ್ ಮಾಡ್ಕೋಬೇಕಾಗತ್ತೆ. ಇನ್ ಕೇಸು ನೀವು 5ನೇ ಆಯ್ಕೆ ಏನು ಮಾಡಲಿಲ್ಲ ಹಾಗೆ ಬಿಟ್ರಪ್ಪ ಅಂತಂದರೆ ಆ ಬಿಟ್ಟಿರೋದಕ್ಕೂ ಕೂಡ ಇಲ್ಲಿ ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ಅದು ಹೇಗಪ್ಪ ಅಂದರೆ ಪ್ರತಿಯೊಂದು ನೀವು 5ನೇ ಆಯ್ಕೆ ಮಾಡಿಲ್ಲದ ಒಂದು ಪ್ರಶ್ನೆಗೆ 0.25 ಮಾರ್ಕ್ಸನ್ನು ಕಡಿತಗೊಳಿಸಲಾಗುವುದು. ಎಚ್ಚರಿಕೆಯಿಂದ ನೀವು ಕ್ವಶನ್ ಪೇಪರ್ ಬರೀಬೇಕಾದ್ರೆ ಆಯ್ಕೆಯನ್ನು ಮಾಡಿ. ಸ್ನೇಹಿತರೆ, ಅದೇ ರೀತಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ತಾವುಗಳಲ್ಲಿ ಗಮನಿಸಿ, ಸಾಮಾನ್ಯ ಅರ್ಹತೆ ಮತ್ತು ಮೆರಿಟ್ಗಳು ಇರ್ತಕ್ಕಂಥದ್ದು ಏನು ಜನರಲ್ ಕ್ಯಾಟಗರಿ ಮೆರಿಟ್ ಇದ್ದಾವೆ. ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಕಂಪ್ಯೂಸ್ ಮಾಡ್ಕೋಬೇಡಿ. ಅಲ್ಲಿ ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಅನ್ಕೊಂಬಿಟ್ಟು ಓಕೆ. ಅಲ್ಲಿ ಪರಿಶಿಷ್ಟ ಜಾತಿ ಅಂದರೆ ಯಾವ ರೀತಿ SC ಶೆಡ್ಯೂಲ್ ಇರ್ತದೆ, ಪ್ರವರ್ಗ ಅಂದರೆ ಎ ಇರ್ತದೆ, ಕ್ಯಾಟಗರಿ 1, ಕ್ಯಾಟಗರಿ B, ಕ್ಯಾಟಗರಿ C ಇರ್ತದೆ. ನೀವು ಇದನ್ನು ಒಂದು ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಬೇಕಾದ್ರೆ ಇಟ್ಕೊಳ್ಳಿ, ಅಥವಾ ಅಲ್ಲಿ ವಿಡಿಯೋ ನೀವು ಪೋಸ್ ಮಾಡ್ಕೊಂಬಿಟ್ಟು ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ವಿಡಿಯೋಗಳನ್ನ ಪೋಸ್ ಮಾಡ್ತಾ ಅರ್ಜಿಗಳನ್ನ ಬೇಕಾದ್ರೆ ಸಲ್ಲಿಸಿ. ಯಾಕಪ್ಪ ಅಂದರೆ ನೀವು ಒಂದು ಸಾರಿ ನೀವು ಅಲ್ಲಿ ಜಾತಿಯ ಕಾಲಮಲ್ಲಿ ಅಥವಾ ಕ್ಯಾಟಗರಿಯ ಕಾಲಮದಲ್ಲಿ ನೀವು ಮಿಸ್ಟೇಕ್ ಮಾಡಿದ್ರೆ ಮತ್ತು ತಿದ್ದುಪಡಿ ಮತ್ತು ಅಥವಾ ಕರೆಕ್ಷನ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ನೀವು ಅರ್ಜಿಗೆ ಸಲ್ಲಿಸಬೇಕಾದ್ರೆ ನಿಧಾನವಾಗಿ ಯಾವ ಒಂದು ಕಾಲಮಲ್ಲಿ ಏನು ಕೇಳಿದರೆ ಸರಿಯಾದ ರೀತಿಯನ್ನು ಓದಿ ಅರ್ಥೈಸಿಕೊಂಡು ತಮ್ಮ ಅರ್ಜಿಗಳನ್ನು ಸಲ್ಲಿಸಿ. ಯಾಕಪ್ಪ ಅಂದರೆ ನೀವು ಒಂದು ಸಾರಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ತಿದ್ದುಪಡಿ ಅಥವಾ ಕರೆಕ್ಷನ್ ಮಾಡೋಕ್ಕೆ ಅವಕಾಶ ಇರುವುದಿಲ್ಲ. ತುಂಬ ವರ್ಷಗಳಾದ ನಂತರ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥ ಹುದ್ದೆಗಳನ್ನು ಮಿಸ್ಟೇಕಿಂದ ಮಿಸ್ ಆಗಬಾರ್ದು ಅನ್ನೋಕ್ಕೋಸ್ಕರ ನಾನು ನಿಮಗೆ ಇಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ. ಗಮನವಿಟ್ಟು ತಮ್ಮ ಅರ್ಜಿಗಳನ್ನು ಸಲ್ಲಿಸಿ. ಅದೇ ರೀತಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ ಸ್ನೇಹಿತರೆ. ಇಲ್ಲಿ ಟೋಟಲ್ ಆಗಿ ಎಷ್ಟಿರ್ತಕ್ಕಂಥದ್ದೇನಪ್ಪ ಅಂದರೆ 560 ಏನು ಹುದ್ದೆಗಳಿದ್ದಾವೆ. ಈ 560 ಹುದ್ದೆಗಳಿಗೆ ಯಾವ ಕ್ಯಾಟಗರಿಗೆ ಎಷ್ಟು ಹುದ್ದೆಗಳಿದಾವೆ ಎಂಬುದನ್ನು ಕೂಲಂಕುಷವಾಗಿ ಈ ಒಂದು ಚಾರ್ಟಲ್ಲಿ ನೋಡಬಹುದು. ಅಂದರೆ ಈ ಥರ ಇರ್ತಕ್ಕಂಥ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳಾಗಿರ್ಬೋದು, ಗ್ರಾಮೀಣ ಅಭ್ಯರ್ಥಿಗಳಾಗಿರ್ಬೋದು, ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿರಬಹುದು. ಓಕೆ, ಈ ಥರ ಯಾವ್ದಾವುದು ತಾವುಗಳಲ್ಲಿ ಗಮನಿಸ್ತಾ ಇದ್ರಿ, ನೀವು ಯಾವ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಾಗಿದ್ರಿ, ನಿಮ್ಮ ಕ್ಯಾಟಗರಿಯಲ್ಲಿ ಹುದ್ದೆಗಳಿದಾವೆ ಇದಾವ ಇಲ್ಲ ಎಂಬುದನ್ನು ಕನ್ಫರ್ಮ್ ಮಾಡಿಕೊಂಡು ನಂತರದಲ್ಲಿ ನೀವು ತಮ್ಮ ಅಪ್ಲಿಕೇಶನನ್ನು ಫೈನಲ್ ಆಗಿ ಸಬ್ಮಿಟ್ ಮಾಡಿ. ಓಕೆ, ಅದೇ ರೀತಿ ನಾನು ಕೊಟ್ಟಿರ್ತಕ್ಕಂಥ ಹುದ್ದೆಗಳ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ. ಈ ಹುದ್ದೆಗೆ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರೆಯದಿರಿ. ಧನ್ಯವಾದ.